सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। नमस्तेस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। मल्लिगे ऊरिन मधुमगळे ನಂಜುಂಡೇಶನ ಪ್ರಿಯ ಕರಳೆ महिषासुर संहारिणी ಚಾಮುಂಡಾಂಬೆ ನಮೋ ನಮೋ। ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ। नमः। ओम सूक्ष्मतनवे नमः। ओम जगद्रूपिणे नमः। ओम जगद्गुरुवे नमः। ओम रुद्राय नमः। ओम भूतपतये नमः। ओम स्थानवे नमः। ओम ऐपुण्याय नमः। वार्तिकाय नमः। ओम शुद्ध ಎದರಿಗೆ ಕುಳಿತಾನು ಸದರಿಗೆ ಕುಳಿತ
ನಂದಿವಾಹನನಿಗೆ ನಾಗಭೂಷಣಗೆ ದೇವಗೆ ನೀಲಕಂದನ ನಿಜಮ ಗೋಚರ ಬಾಲಚಂದ್ರಗೆ ಶಿವ ವಿಶೇಷ ಪಾಲಾಯ ಮಂಗಲಂ ಕಾಶೀಪುರಾಯ ಮಂಗಲ ಪಾಲಾಯ ಪ್ರಾಚಾಯ ಪ್ರೇಮಾಯ ಪಾರ್ವತಿ ಅರಸಗೆ ದೈವಳು ದಿಕ್ಕವರ ವಾಸ ಸುನ್ನಲ ಪುರದ ಶ್ರೀ ಸೀತಾರಾಮಗೆ ಕರ್ಪೂರಾರುತಿ ಯಕ್ಷ ಪವಗವನ ಪಾರ್ವದೇವರೇಶ್ವರ ಮಹಾದೇವ ಅಂಬಾ ಭವಾನಿ ವಾದ ಹರಿಯಲು ಭಕ್ತಿಯ ಬೇಕಂತೆ ಪರಮ ಸದ್ಗುರುವಂತೆ ಗುರುವಂತೆ ಸಂಸಾರದ ಇಲ್ಲಂತೆ ಧೈರ್ಯ ಜ್ಞಾನವೇ ತನ್ನುಸಿರಾಗಿರುವುದು ಉಸಿರಲು ಪಾವನವಾಗುವುದು ಜ್ಞಾನವೇ ತನ್ನುಸಿರಾಗಿರುವುದು ಉಸಿರೂರಂತೆ ದುರ್ಮಾರ್ಗಿಗೆ ಕಾಣಲು ಗುರುವಂತೆ ಕುಟಿಲರಿ ಗೊಲೆಯನು ತಾನಂತೆ ಕರುಣಾಮಯ ಶರಣಾಗತರನು ಕಾಯುವನು ಪರಮಾನಂದವನುಳಿಸುವನು ಶರಣಾಗತರನು ಕಾಯುವನು ಪರಮಾನಂದ ಗುರುತನೆ ಬಾಗುವನು ಭವಜಲದಿಯ ದಾಟಿಸಿ ಕಾಯುವನು ಇದು ಬಹುಶಾಸ್ತ್ರಗಳು ಗುರು ಪರಮೇಶ್ವರನು ಅಹುದೆಂದು ದಯಾಮಯ ಗುರು ಪ್ರೇಮಮಯ ಪ್ರೇಮಮಯ ಗುರು ಅನಂತ ಶ್ರೀ ಗುರುವೇ ಚಿನ್ಮಯ
ಶ್ರೀವಾಣಿ ಶಾರದಾ ದೇವಿ ಶ್ರೀಗೀರ್ವಾಣಿ ಸರಸ್ವತಿ ಏಳಮ್ಮ ಕರುಣಾಪೂರ್ಣೆ ಏಳಮ್ಮ ಜ್ಞಾನದಾಯಿನಿ ಶ್ರೀವಾಣಿ ಶಾರದಾ ದೇವಿ ಶ್ರೀಗೀರ್ವಾಣಿ ಸರಸ್ವತಿ ಏಳಮ್ಮ ಕರುಣಾಪೂರ್ಣೆ ಏಳಮ್ಮ ಜ್ಞಾನದಾಯಿನಿ ಏಳಮ್ಮ ಏಳು ವಾಗ್ದೇವಿ ಏಳಮ್ಮ ಮೃದುಭಾಷಿಣಿ ಏಳಮ್ಮ ನತ ಸಂಪ್ರೀತೆ ಏಳಮ್ಮ ವೇದರೂಪಿಣಿ ಏಳಮ್ಮ ಏಳು ವಾಗ್ದೇವಿ ಏಳಮ್ಮ ಮೃದುಭಾಷಿಣಿ ಏಳಮ್ಮ ನತ ಸಂಪ್ರೀತೆ ಏಳಮ್ಮ ವೇದರೂಪಿಣಿ ಶ್ರೀ ಬ್ರಹ್ಮದೇವರ ಮಣೀಸಿತ ಪದ್ಮನೇತ್ರೆ ಸೌವರ್ಣಕಾಂತಿಯುತ ಸುಂದರ ದಿವ್ಯ ಗಾತ್ರೆ ಶೃಂಗೇರಿ ಕ್ಷೇತ್ರ ಚಿರವಾಸಿನಿ ಜ್ಞಾನದಾತ್ರೆ ಶ್ರೀ ಶಾರದೆ ಶುಭಮತೆ ಬೆಳಗಾಯಿತೇಳು ಶ್ರೀ ಬ್ರಹ್ಮದೇವರ ಮಣೀಸಿತ ಪದ್ಮನೇತ್ರೆ ಸೌವರ್ಣಕಾಂತಿಯುತ ಸುಂದರ ದಿವ್ಯ ಗಾತ್ರೆ ಶೃಂಗೇರಿ ಕ್ಷೇತ್ರ ಚಿರವಾಸಿನಿ ಜ್ಞಾನದಾತ್ರೆ ಶ್ರೀ ಶಾರದೆ ಶುಭಮತೆ ಬೆಳಗಾಯಿತೇಳು ಶ್ರೀ ಶಾರದಾಂಬೆ ಬೆಳಗಾಯಿತು ಏಳು ಎಂದು ಸದ್ಭಕ್ತಿ ಭಾವ ಪರಿಪೂರ್ಣದ ಸುಪ್ರಭಾತ ಮಾಧುರ್ಯ ಕಂಠದಲ್ಲಿ ಹಾಡಿದೆವಮ್ಮ ತಾಯೇ ಶ್ರೀ ಶಾರದೆ ಶುಭಮತೆ ಬೆಳಗಾಯಿತೇಳು ಶೃಂಗಾದ್ರಿಯಿಂದ ಮೆಲ್ಲನೆ ಬೀಸಿ ಬಂದ ತಂಗಾಳಿ ನಿನ್ನ ಗುಡಿ ಬಾಗಿಲ ಘಂಟೆಯನ್ನು ತಾಸೋಕಿನಾದವನು ಮಾಡಿಹುದಮ್ಮ ದೇವಿ ಶ್ರೀ ಶಾರದೆ ಶುಭಮತೆ ಬೆಳಗಾಯಿತೇಳು ನೀ ಸ್ನಾನ ಮಾಡಲೆನೆ ತುಂಗೆಯು ಮಂಜಿನಿಂದ ಸುತ್ತೆಲ್ಲ ತುಂಬಿ ಮರೆ ನೀಡಿಹುದಮ್ಮ ದೇವಿ ತುಂಗಾ ತರಂಗಗಳು ಸ್ವಾಗತ ನೀಡಿತಮ್ಮ ಶ್ರೀ ಶಾರದೆ ಶುಭಮತೆ ಬೆಳಗಾಯಿತೇಳು ನೀ ಸ್ನಾನ ಮಾಡಲೆನೆ ತುಂಗೆಯು ಮಂಜಿನಿಂದ ಸುತ್ತೆಲ್ಲ ತುಂಬಿ ಮರೆ ನೀಡಿಹುದಮ್ಮ ದೇವಿ ತುಂಗಾ ತರಂಗಗಳು ಸ್ವಾಗತ ನೀಡಿತಮ್ಮ ಶ್ರೀ ಶಾರದೆ ಶುಭಮತೆ ಬೆಳಗಾಯಿತೇಳು
ಅಷ್ಟೇ ರೀ ಅಷ್ಟೇ ರೀ ಅಷ್ಟೇ. ಅಷ್ಟೇ ರೀ. ಸರ್ ಮೊಬೈಲ್ ತರ್ರಿ. ಸನ್ನಿಧಿಯಲ್ಲಿ ವೇದಮೂರ್ತಿಗಳಾದಂಥ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಶಿಷ್ಯರಾದಂಥ ಶ್ರೀ ಮಹಾಲಿಂಗ ಸ್ವಾಮಿ ಇವರ ಒಂದು ಪ್ರವಚನವನ್ನು ಆಲಿಸಿ ತಾವೆಲ್ಲ ಪುನೀತರಾಗಬೇಕು. ಸ್ವಲ್ಪ ಎದುರಿನ ಸಾಹೇಬ್ರೆ ನೀವು ಒಂದೇ ಶಾಂತಲಿಂಗೇಶ್ವರ ಮಹಾರಾಜಗೆ ಜಗದೇಶ್ವರ ಮಹಾರಾಜಗೆ ವೀರಭದ್ರ ಶಿವಾಚಾರ್ಯ ಮಹಾರಾಜಗೆ ಶಿವಸಾಂಬದೇ ನಮಃ ಪಾರ್ವದೇ ಪದೇ ಶಿವ ಹರ ಹರ ಮಹಾದೇವ ಚರಿತಾಮೃತ ಅಮೃತ
सदा में स्तुति की। ये बहुत ही इसके पीछे एक मैं कहानी बताता हूँ। इन्होंने जिस मठ के पीठाधिपति है शांतलिंगेश्वर मठ करगंज, यहाँ की एक स्टोरी मेरे गांव की है। एक कौन से सेंचुरी में हो गए कुछ मालूम नहीं है। हमारे गांव के अंदर आलंगा, महाराष्ट्र कर्नाटक बॉर्डर के ऊपर आलंगा करके गांव है। वहां एक समय एक दिन में 4, 5, 6 आदमी मरने वाले, छठ करके इधर बच गया, वो मर गया। ऐसी कहानी होने के बाद कौन आकर बोला है, बोलते अरे भाई ऐसा हो रहा है, डेली 4, 5 आदमी मर रहे, इस कैसा क्या करना बोलने। कोई ऐसा बुजुर्ग आदमी आकर बोला, बोलते भाई इसका दवा कहाँ करेंगे करके शांतलिंगेश्वर मठ के पास तुम करगंज जाओ शरण में। ये हमारे को मालूम नहीं, मेरे पिताजी दादाजी की कहानी है, प्रत्यक्ष है, हुआ ये बात है। तो उन्होंने बोला, बोलते शांतलिंगेश्वर मठ को करगंज जाओ शरणागत, ये क्या है क्या नहीं। बोलने के बाद जो हमारे गांव के लोग बुजुर्ग लोग सिर के ऊपर उस टाइम पर चलते चलते दोपहरी जवारी को गेहूं तो दाल लेकर करगंज मठ गए। करगंज मठ जाने के बाद मुद्दा जगत गुरु मुद्दा वहां के उस मठ के पीठाधिपति महायोगी उनको शरण गए। मुद्दा ऐसे ऐसे बात हो रहे हमारे गांव के अंदर, बहुत लोग मर रहे, इसका क्या दवा है। कोई बात नहीं, आप लोग ठहरो और 2 दिन के अंदर वहां कुछ न कुछ हो जाएगा। तो जाओ आप लोग। वापस गए। तीसरे दिन कहां से आ गए, कौन आ गया, कैसा आ गया। एक 7 फीट का सफेद घोड़े के ऊपर जगत गुरु आए या कौन से गुरु आ गए, भगवान को ही मालूम। एक हमारे गांव के बाहर ऐसा हनुमान मंदिर है, वहां घोड़ा तैयार, उसके ऊपर एक त्रिशूल एक काठी लेकर जगत गुरु बैठे हुए। वक्त हमारे गांव के बुजुर्ग लोग उनको शरण में आ गए। वो घोड़ा गांव को 5 चक्कर डाल दिया। 5 चक्कर डालने के बाद एक गांव के सेंटर के अंदर एक बड़ का पेड़ था, उस पेड़ के अंदर खड़ा हो गए और ऐसे कट्टे के ऊपर छड़ी मार दी। 3 छड़ी मार दी। 3 छड़ी मारने के बाद उन्होंने बोला यहाँ शांतलिंगेश्वर मठ की स्थापना करो। ये कहानी मैं नहीं बता रहा हूँ, इस मठ के हकीकत कहानी बता रहा हूँ। तो वहां जहां स्थापना हो गई उसके बाद एक भी आदमी नहीं मरा, एक भी आदमी नहीं मरा। तो एक मठ हो गए, मुझे कोई मठ की बात करने की जरूरत नहीं है। ये शांतलिंगेश्वर मठ के ये हमारे मतलब वीरभद्र शिवाचार्य गुरु संत यहाँ हमारे एरिया में पधार रहे हैं। हमारे बहुत पुण्य की बात है। अभी संत ऐसा वैसा नहीं हो सकता है। जिस माँ के कोख से पैदा हुआ उनका पुण्य उनको लाख 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 मिलना चाहिए। जिस और जय मानव जन्म में संत नाम से अपने सामने बैठे हुए इनके कहीं एक जन्म का पुण्य होगा, वो यहाँ शरीर जगत गुरु करके बैठे हुए हैं। मुझे ये कहने का मतलब है, आज दूध पिया तो कल पहलवान नहीं बन सकता है, उसके लिए बहुत ही पीछे वाला पुण्य होगा। ಅಷ್ಟು ಕಿತ್ತು ತಿನ್ನುವಂತಹ ಬಡತನ, ಮಕ್ಕಳು ಸೊಸೆಯರೆಲ್ಲ ಬೇರೆ ಊರಿಗೆ ಹೋಗಿ ಜೀವನ ಕಟ್ಕೊಂಡಿದ್ರಂತ ಆ ಊರೊಳಗ ಒಂದು ಚಿಕ್ಕದಾಗಿರುವಂತಹ ಗುಡಿಸಲಿನೊಳಗ ಆ ತಾಯಿ ಕಾಲವನ್ನು ಕಳಿತಿದ್ದಳಂತ. ಒಂದು ದಿನ ಆ ತಾಯಿ ಬೆಳಗಿನ ಜಾವದೊಳಗೆ ಎದ್ದು ಮನೆಯೊಳಗ ಏನೂ ಇದ್ದಿದ್ದಿಲ್ಲ, ಸ್ವಲ್ಪ ಹಿಟ್ಟಿಗಿತ್ತು. ಆ ಹಿಟ್ಟು ತಗೊಂಡು ತಾಯಿ ಏನು ಮಾಡಿದ್ರು ಅಂದ್ರೆ ಗಂಜಿ ಮಾಡಿದ್ರು. ಆ ಗಂಜಿ ಜೊತೆ ಏನಾದ್ರೂ ಪಲ್ಯ ಮಾಡ್ಬೇಕಂದ್ರೆ ಯಾವುದೇ ತರಕಾರಿ ಇದ್ದಿದ್ದಿಲ್ಲ ಮನೆಯೊಳಗ. ಒಂದೇ ಒಂದು ಹಸಿ ಮೆಣಸಿಕಾಯಿ ಇರ್ತವ, ಹಸಿ ಮೆಣಸಿಕಾಯಿ ತಗೊಂಡಾಳ ಒಳ್ಳಿನೊಳಗ ಒಳ್ಳಂತರಿ ಕಲಿಗುಂಡ ಅಂತೀರಿ, ಕಲಿಗುಂಡಿನೊಳಗ ಹುಟ್ಟ್ಯಾಳ ಸರಿಯಾಗಿ ಸಣ್ಣ ಹುಟ್ಟಿ ಏನು ಮಾಡ್ಯಾಳ ಅಂದ್ರೆ ಅದೇ ಗಂಜಿ ಜೊತೆ ಸ್ವಲ್ಪ ಖಾರ ಇರ್ಲಿ ಅಂತ ಹೇಳಿ ಗಂಜಿ ಮತ್ತೆ ಕುಟ್ಟಿರುವಂತಹ ಮೆಣಸಿಕಾಯಿ ಖಾರ ಊಟ ಮಾಡ್ಯಾಳ. ತಾಟ ತೊಳೆದಾರ, ಮನೆ ಒಳಗ ಹಾಕ್ಯಾಳ. ಹೊರಗಡೆ ಬಂದ ಜಂಗಮ ಭಿಕ್ಷಾಂದೇಹಿ ತಾಯಿ
ಯವ ನನಗೆ ಇವತ್ತಿನ ದಿವಸಲೇನೆ ಮನೆ ಒಳಗ ಏನಾದರೂ ಊಟ ಮಾಡುವಂಗ ಆಗ್ಯಾದ, ಸ್ವಲ್ಪ ಏನಾದರೂ ಪ್ರಸಾದ ಇದ್ರೆ ನೋಡು. ಎಂತಹ ಪರೀಕ್ಷೆ ರೀ, ಹಂಗ ಬರ್ತವ ಜೀವನದೊಳಗ ಪರೀಕ್ಷೆ ಕೂಡ. ತಾಯಿ ಕಣ್ಣಿನೊಳಗ ನೀರು ಹಾಕ್ತಾಳೆ, ಕಿತ್ತು ತಿನ್ನುವಂತಹ ಬಡತನ, ಮಕ್ಕಳೇ ಇಲ್ಲ, ಸುಸಿದಾರ ಇಲ್ಲ, ಮೊಮ್ಮಕ್ಕಳೇ ಇಲ್ಲ. 80-85 ವರ್ಷ ಆಗ್ಯಾವ. ಯಪ್ಪ ನಿನ್ನ ಮನಸ್ಸಿನೊಳಗ ನನ್ನ ಮನೆ ಒಳಗ ಊಟ ಮಾಡಿ ಹೋಗ್ಬೇಕಂತ ಸಂಕಲ್ಪ ಆಗ್ಯಾದಲ್ಲ, ನಿನಗೆ ನೀಡಬೇಕಂತ ನನಗೂ ಸಂಕಲ್ಪ ಆಗ್ಯಾದ. ಆದ್ರೆ ಮನೆ ಒಳಗ ನೀಡಲಿಕ್ಕೆ ಏನೂ ಇಲ್ಲ. ಯಪ್ಪ ನೋಡು, ಮನೆ ಒಳಗೆ ಏನಾದ್ರೂ ಅದ ಏನು ನೋಡು, ಸ್ವಲ್ಪ ಆದ್ರೂ ರೊಟ್ಟಿ ಏನಾದ್ರೂ ಇರಬಹುದು ನೋಡು, ರಾತ್ರಿ ಮಾಡಿರ್ತಕ್ಕಂಥ ಅನ್ನ ಏನಾದ್ರೂ ಇರಬಹುದು ನೋಡು. ಯಪ್ಪ ಏನೂ ಇಲ್ಲ ಯಪ್ಪ, ಏನು ಇಲ್ಲ. ಏನು ಉಂಡಿದ್ದು ಊಟಾರ ಮಾಡಿದಿಲ್ಲ ಅಂತ ಕೇಳಿದ ಜಂಗಮ. ಯಪ್ಪ ಮನೆ ಒಳಗ ಸ್ವಲ್ಪ ಹಿಟ್ಟಿತ್ತು, ಅದೇ ನೀರು ಹಾಕಿ ಗಂಜಿ ಮಾಡೀನಿ, ಕುಡಿದೀನಿ, ತಾಟ ತೊಳೆದು ಇಟ್ಟೀನಿ, ಬೊಗಳಿ ತೊಳೆದು ಇಟ್ಟೀನಿ, ನೀ ಬಂದಿದ್ದೆಪ್ಪ, ಏನೂ ಇಲ್ಲ ನೀಡಬೇಕಂದ್ರೆ. ಯವ್ವ ನನಗೆ ಯಾಕೋ ನನ್ನ ಮನಸ್ಸು ಒಪ್ಪಲಾಗ್ಯದ, ನಿನ್ನ ಮನೆ ಒಳಗೆ ಏನಾದರೂ ಪ್ರಸಾದ ಮಾಡೇ ಹೋಗ್ಬೇಕಂತ ಹೇಳಗತ್ತದ ನನ್ನ ಮನಸ್ಸು ಅಂದ. ಯವ್ವ ನುಚ್ಚಿನ ಜೊತೆ ಮತ್ತೇನು ಉಂಡೇರಿ, ಉಪ್ಪಿನಕಾಯಿ ಅದ ಏನು ಮನೆ ಒಳಗೆ, ಊಟದ ಜೊತೆ ಉಪ್ಪಿನಕಾಯಿ ಇರ್ಬೇಕಂತೀವಿಲ್ಲ, ಹೌದಿಲ್ಲ? ಉಪ್ಪಿನಕಾಯಿ ಅಂದ್ರೆ ಬಾಯಿ ಒಳಗ ಎಲ್ಲರಿಗೂ ನೀರು ಬರ್ತಾವ, ಹಂಗದು ಇರ್ತದ. ಊಟದ ಜೊತೆ ಉಪ್ಪಿನಕಾಯಿ ಇರ್ಬೇಕಂತ. ಹಂಗ ತಾಯಿಗೆ ಕೇಳದ ಜಂಗಮ, ಯಪ್ಪ ಉಪ್ಪಿನಕಾಯಿ ಇಲ್ಲಪ್ಪ, ಒಂದೇ ಒಂದು ಮೆಣಸಿನಕಾಯಿ ಇತ್ತು, ಅದೇ ಕುಟ್ಟಿ ಖಾರ ಮಾಡ್ಕೊಂಡು ಉಂಡೀನಿ, ಅದು ಆಗ್ಯಾದ. ಯವ್ವ ನೋಡು ಸ್ವಲ್ಪ ಉಳ್ದದೇನು ಕಲೆಗುಂಡಿನೊಳಗೆ. ಯಪ್ಪ ಇಲ್ಲಪ್ಪ ಅದಕ್ಕೂ ಇಲ್ಲ, ಕಲೆಗುಂಡು ತೊಳೆದೇನಿ. ಅವ ಅದು ಕುಟ್ಟಿದಿಲ್ಲ, ಅದು ಕಲ್ಲ, ಆ ಕಲ್ಲಿಗೆ ತೊಳೆದಿದ್ದೇನು. ಯಪ್ಪ ಕಲ್ಲು ತೊಳೆದಿಲ್ಲ, ಹಂಗೆ ಇಟ್ಟೀನಿ ಅಂತಲ್ಲ. ಯವ್ವ ಖಾರ ಕೊಟ್ಟಿದ್ರೆ ಸ್ವಲ್ಪ ಹತ್ತಿರ್ತದಿಲ್ಲ, ನೀವು ನೋಡ್ರಿ ತೊಳೆದ್ರು ಕೂಡ ಅದು ಹತ್ತಿರ್ತದಂತ ಸ್ವಲ್ಪ ಖಾರ. ನನಗೇನು ಗೊತ್ತಂತೀರೇನು, ನಾನು ಒಂದ್ಸರಿ ನೆಕ್ಕಿದ ಸಣ್ಣಾಗಿದ್ದಾಗ ಬಾಯೆಲ್ಲ ಉರ್ಲಿಗತ್ತಿತ್ತು. ತಾಯಿ ಅದು ಕಲಿಗುಂಡ ಕಲ್ಲ ಹುಟ್ಟಿದ್ರಲ್ಲ, ತೊಳೆದಿದ್ದಿಲ್ಲ, ಸ್ವಲ್ಪ ಹತ್ತಿರ್ತದಲ್ಲ ಅದ ಖಾರ. ಯವ್ವ ಅದೇ ತಗೊಂಡು ಬಾ ಅಂದ ಜಂಗಮ. ಅದೇ ಕಲ್ಲು ತಂದು ತಾಯಿ ಕೊಡ್ತಾಳ ಜಂಗಮನಿಗೆ. ತನ್ನ ನಾಲಿಗೆಯಿಂದ ನೆಕ್ಕುತ್ತಾನೆ ಆ ಕಲ್ಲಿಗೆ. ನೆಕ್ಕಿದ ತಕ್ಷಣದೊಳಗೆ ಯವ್ವ ಮನೆ ಒಳಗೆ ನೀರು ಅದಾವಿಲ್ಲ. ಯವ್ವ ನೀರು ಅದಾವ ಯಪ್ಪ ಅಂದ. ಅಂದಳ ತಾಯಿ, ನೀರಾದ ತಗೊಂಡ್ ಬಾ. ಕಲ್ಲು ನೆಕ್ಕಿ ಒಂದು ಚೆರಿಗೆ ನೀರು ಕುಡ್ದ ಘಟ ಘಟ ಅಂತ ಕುಡ್ದ ಜಂಗಮ ಹೇಳ್ದ, ಯವ್ವ ನನಗೆ ಬಹಳ ಸಂತೃಪ್ತಿ ಆಯ್ತವ, ಹೊಟ್ಟೆ ತುಂಬಿತು ನೋಡು ಅಂದ ಜಂಗಮ. ಅಂದಾಗ ಯಪ್ಪ ನಿನ್ನ ಆಶೀರ್ವಾದ ಇರ್ಲಿಯಪ್ಪ ಅಂತ ಹೇಳಿದಳು ತಾಯಿ. ಹೆಂಗ ಯವ್ವ ನಿನಗೆ ಎಲ್ಲ ಒಳ್ಳೇದ ಆಗ್ತದ ಅಂತ ಹೇಳಿ ಜಂಗಮ ಆ ಕಲ್ಲು ಕೊಟ್ಟು, ಆಶೀರ್ವಾದ ಕಲ್ಲು ಹೊಳ್ಳಿ ಕೊಟ್ಟು ತಾಯಿಗೆ ಯಥಾ ಪ್ರಕಾರ ಹೋದ, ಮಾಯವಾಗಿ ಹೋದ. ಮನಿ ಒಳಗ ಒಯ್ದು ಆ ಕಲ್ಲುಗುಂಡಿನೊಳಗ ಕಲ್ಲು ಇಡಬೇಕಂತ ಉಡಿ ಒಳಗಿಂದ ತೆಗಿತಾಳ, ಅದು ಬಂಗಾರ ಕಲ್ಲು ಆಗ್ಯದ ತಾಯಿ. ನೋಡಿ ಹೇಳೋದ ಕಾಳ ಬಂಗಾರ ಅಂದ್ರೆ ನಿಮ್ಗೆ ಭಾಳ ಕಡೆ ತಂಪಾದವ ನಮ್ಮ ತಾಯಂದ್ರು, ಹೌದಿಲ್ಲ? ನಿಮ್ಮ 3 ಮೊಳ 4 ಮೊಳ 8 ಮೊಳ ಬೋರ್ಮಳಗಳಿದಾವ, ಭಾಳ ಚಲೋ. ಹಂಗ ತಾಯಿ ಬಂಗಾರ ಕಲ್ಲಾಗ್ಯದವ. ಭಾಳ ಸಂತೋಷ ಆಯ್ತು ತಾಯಿ. ಬಂಗಾರ ಕಲ್ಲ ಆದ್ಮ್ಯಾಗ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದ್ರು ನೋಡ್ರಿ. ಎಲ್ಲವೂ ತನ್ನಲ್ಲಿರುವ ತನಕ ಎಲ್ಲರೂ ಬರ್ತಾರ, ಬಂದು ಬಳಗ. ನೋಡ್ರಿ ಒಬ್ಬ CM ದೊಡ್ಡ ಸೌಕಾರ ಇದ್ರ ದೂರಿಂದ ಬಿಗಿದ್ರೆ ನಮ್ಮ ಮಾವ ಆಗ್ಬೇಕ್ರಿ ಏವ ಅಂತಾರೆ. ಭಾಳ ದೂರಿಂದ ಇರ್ತಾರ, ಅವಳಿಗೆ ಭಾಳ ಸಮೀಪ ರೀ ಅಂತಾರೆ. ಅದೇ ನೋಡ್ರಿ ಏನಿಲ್ಲ ಅಂದ್ರೆ ಅವ ಭಾಳ ದೂರಿಂದ ಬೀಗ ಆಗ್ಬೇಕ್ರಿ ನಮಗಂತ, ಹೌದಿಲ್ಲ? ಹಂಗ ಹೋಗಿರುವಂತ ಮಕ್ಕಳು ಬಂದ್ರು, ಸಸಿದಾರ ಬಂದ್ರು, ಮೊಮ್ಮಕ್ಕಳು ಬಂದ್ರು. ಭಾಳ ಚಲೋ ಆಯ್ತು ಮನಿ. ಗುಡಿಸಲು ಹೋಗಿ ಅರಮನೆ ಆಯ್ತವ. ಅರಮನೆ ಹೋಯ್ತು, ಗುಡಿಸಲು ತೆಗೆದು 3 ಅಂತಸ್ತು ಮನಿ ಆಯ್ತು. ಮನಿ ಒಳಗ ಎಲ್ಲ ಬಂಗಾರ, ಮನಿ ಒಳಗ ದವಸ ಧಾನ್ಯ, ಒಳ್ಳೆ ಸಂಸಾರ ನಡೀತ್ರಿ. ಅಕ್ಕಿ ಸರಿಯಾಗಿ ಹಾಕೋತಾಳಲ್ಲ, ಏನು ವಜ್ಜೆ ಟಿಕ್ಕಿ ಬಂಗಾರ ಟಿಕ್ಕಿ ಅದೇನೋ ಅಂತಿರಲ್ಲ, ಸಿಂಗಾರ ಕರ್ಮಣಿ. ತಾಯಂದ್ರಿ ಭಾಳ ಇಷ್ಟ. ಅಕ್ಕಿ ಚಲೋ ಇಂತಿಂತ ಬಿಲ್ಲಿ ಮಾಡ್ಕೊಂಡು ಹಾಕಿದ್ರು. ಕೊಳ್ಳಾಗ ಹಾಕೊಂಡಾಳ, ಮಡಿ ಪಿತಾಂಬರಿ ಉಟ್ಕೊಂಡಾಳ. ಗುಡಿಸಲು ಹೋಗ್ಯಾದ, ಅರಮನೆ ಆಗ್ಯಾದ. ಕೈಗೊಂದು ಆಳ, ಕಾಲಿಗೊಂದು ಆಳ, ಇದ್ರೆಲ್ಲ ಇರ್ತದ. ಹಂಗ ಆ ಜಂಗಮನಿಗೆ ಏನಾಯ್ತಂದ್ರ, ನೋಡೋಣ ಆ ತಾಯಿಗೆ ಭೇಟಿ ಆಗಿ ಬರಮಂತ ವಿಚಾರ ಮಾಡ್ದ. ಮತ್ತ ಒಂದು 3 ವರ್ಷ ಆಗಿತ್ತಲ್ಲ, 3 ವರ್ಷದೊಳಗೆ ಹೇಳ್ತೀನಿ ನಿಮಗೆ, ದಿಕ್ಕು ಬದಲಾಗ್ಬಿಟ್ಟಿತ್ತು ತಾಯಿದು. ದಿಕ್ಕು ಬದಲಂದ್ರೆ ಹಂಗ ಅದೃಷ್ಟ ಐಶ್ವರ್ಯದೊಳಗೆ ಬಂದಿತ್ತು. ಬಂಗಾರ ಕಲ್ಲು ಆಗಿತ್ತಲ್ಲ,
ಅದೇ ಮನೆ ಹುಡುಕಾಡ್ಕೊಂಡು ಬರ್ತಾನ. ಇಲ್ಲೇ ಇತ್ತು, ಇದೇನು ಇಂಥ ಬಿಲ್ಡಿಂಗ್ ಆಗ್ಯದಲ್ಲ ಅಂದವ ಜಂಗಮ. ಮತ್ತ ಯವ್ವ ಭವತಿ ಭಿಕ್ಷಾಂದೆಗೆ ಬಹಳ ಹಸಿವಾಗ್ಯದವ, ಏನಾದ್ರೂ ಉಣ್ಣಲಿಕ್ಕೆ ಪ್ರಸಾದ ಕೊಡ್ರಿ ಅಂದ. ಒಳಗ ಕುಂತಿದ್ದಲ್ಲ ಅರಮನೆ ಒಳಗೆ ಜೋಕಾಲಿ ಒಳಗ ತಾಯಿ ಇದು ಬಲಿ ಎಲ್ಲೋ ಕೇಳ್ದಂಗ ಆಗ್ಯದಲ್ಲ ಅಂದಲಕ್ಕಿ. ಎಲ್ಲೋ ಕೇಳ್ದಂಗ ಹಾ ಒಬ್ಬ ಜಂಗಮ ಮೂರ್ತಿ ಬಂದಿದ್ದ, ಅವನೇ ಬಂದಿರ್ಬೋದು ಅಂತ ಹೇಳಿ ನೀಡಕ್ ಹೋಗ ಸೊಸಿಗೆ ನಿಂದ್ರಿಸಿದ್ರು ಮನೆ ಒಳಗೆ. ಇಲ್ಲೇ ಕುಂದ್ರ ಗಪ್ಪಾಗಿ ನಾ ಹೊತ್ತು ಬರ್ತೀನಿ ಅಂತ ಬಂದು. ಹಂಗ ಜಂಗಮ ಬಂದಿದ್ದಲ್ಲವ ಅದೇ ರೂಪದೊಳಗ ಅದೇ ಹರಕು ದೋತರ ಹಾಕೊಂಡಾನ, ಅದೇ ಹರಕು ಪಂಜಿ ಉಟ್ಟುಕೊಂಡು ಹರಕು ಅಂಗಿ ಉಟ್ಟುಕೊಂಡು ಜಂಗಮ ಮೂರ್ತಿಯಾಗಿ ಹಣೆಯ ಮ್ಯಾಗ ಭಸ್ಮ ಧಾರಣೆಯನ್ನು ಮಾಡಿಕೊಂಡು ಬಂದಾನ. ಯವ್ವ ನನಗೆ ಬಹಳ ಹಸಿವಾಗ್ಯದ, ಊಟಕ್ಕೆ ಏನಾದರೂ ಕೊಡು. ಅವಾಗ ತಾಯಿ ಏನ್ ಮಾಡಿರ್ಬೇಕವ, ಮನೆ ಒಳಗೆ ಎಲ್ಲ ಅದ, ನೀಡಬೇಕಂದ್ರೆ ಅಡಿಗೆ ಮಾಡ್ಯಾರ, ಕೆಲಸದವರು ಅದಾರ, ಒಳ್ಳೆ ಎಲ್ಲ ಮನೆ ಒಳಗ ಪಂಚ ಪಕ್ವಾನ ಅಡಿಗೆ ಮಾಡ್ಯಾರ. ಆ ತಾಯಿ ವಿಚಾರ ಮಾಡಿದ್ರು, ಇಷ್ಟೇ 3 ಅಂತಸ್ತು ಒಂದೇ ಆಗ್ಯದ, ಕಲಬುರಗಿ ಒಳಗ 4 ಕಡೆ ಒಂದೊಂದು ಬಿಲ್ಡಿಂಗ್ ಆಗ್ಬೇಕಂದ್ರೆ ಯಪ್ಪ ಈಗ ತಾನೇ ಊಟ ಮಾಡಿ ಕುಂತೀನಿ, ಹೊಟ್ಟೆ ತುಂಬ್ಯಾದ, ಆದ್ರ ಮನೆಯೊಳಗೆ ಪ್ರಸಾದ ಖಾಲಿ ಆಗ್ಯದಪ್ಪ, ಏನೂ ಇಲ್ಲ ನಿನಗೆ ನೀಡಬೇಕಂದ್ರ. ಅದೇ ರಾಗ ಹಿಡಿದಳಕಿ 3 ವರ್ಷ ಹಿಂದೆ ಏನು ಮಾತಾಡಿದ್ರಲ್ಲ ಅದೇ ರಾಗ ಹಿಡಿದು ಏನೂ ಇಲ್ಲ ಯವ್ವ, ಹಂಗ ಮಾಡಬೇಡವ, ನೋಡು ಏನಾದ್ರು ಇರ್ಬೋದು ಮನೆ ಒಳಗೆ, ತಂದು ನೀಡ ಅಂತ ಹೇಳ್ದ ಜಂಗಮ. ಇಲ್ಲಪ್ಪ ನನ್ನ ಮನೆ ಒಳಗೆ ಏನೂ ಇಲ್ಲ, ಹೀಗೆ ಖಾರ ರೊಟ್ಟಿ ಉಂಡಿ ನೇಂದಳಕ್ಕೆ. ಮತ್ತೆ ಕಲ್ ತರ್ಬೇಕಂದಳಕಿ, ಕಲ್ಲ ಅಪ್ಪ ಮತ್ತೆ ಏನ್ ಮಾಡ್ಬೇಕು, ಜಂಗಮ ಬಂದಾನ ಅವ ಅದೇ ಕಲ್ ತಗೊಂಡ್ ಬಂದು ಮತ್ತ ಇಕ್ಕಿ ಏನ್ ಮಾಡ್ಬೇಕ್ರಿ ಅವ. ಆ ಕಾಲದೊಳಗೆಲ್ಲ ಅವತ್ತಿನ ಕಾಲದೊಳಗೆಲ್ಲ ಹಳ್ಳಿ ಒಳಗ ಹೂರಣ ರುಬ್ಬಕಲ್ಲ ಅಂತ ಇರ್ತೀವಿ. ಯಾಕ ಮನಿ ಒಳಗೆ ಎಲ್ಲರ ಹತ್ರ ಇರ್ತಿಲ್ಲ, ಊರಿಗೆ ಒಂದು ಪಂಚಾಯತಿ ಕಟ್ಟೆ ಹತ್ರ ಒಂದು ದೊಡ್ಡ ದೊಡ್ಡ ಕಲ್ಲು ಇರ್ತೀವ, ಹೌದಿಲ್ರಿ? ಇರ್ತೀವ ಅಂತ ಹೇಳ್ತಾರೆ ಎಲ್ಲ ಹಿರಿಯರು, ಇಂತಿದ್ದವ್ ಇರ್ತಿದ್ವು ಅಂತ. ಅಂದ್ರೆ ಊರ ಎಲ್ಲ ಸಾಮೂಹಿಕವಾಗಿ ಎಲ್ಲರೂ ಹುರುಬ್ಕೊಂಡು ಹೋಗ್ಲಿ ಹೂರಣ ಅಂತೇಳಿ ಇಂಥ ಕಲ್ ತಂದಳಂತೇವ ಮನ್ಯಾಗ ಹೋಗಿ ತಗತ್ತಂದ್ರೆ ಹ್ಯಾಂಗ ತಂದಳವ ಚಲೋ. ಈಗ ಮಿಕ್ಸರ್ ಗ್ರೈಂಡರ್ ಬಂದಿವಿ ಮನ್ಯಾಗ, ಮಿಕ್ಸರ್ ಪರ್ರ ಅಂತ ಟೂರ್ ಅಂತ ತಿರುಗಿಸಿ ಹೇಳ್ತೀರಿ, ನಿಮ್ಗೆ ಕಲ್ಲಿಗೆ ಹಚ್ಕೊಂಡು ಬಂದ್ರು ಚಲೋ ಪುಡಿ, ಹಸಿ ಮೆಣಸಿಕಾಯಿ ಖಾರ ಅದನ್ನೇ ಅಂತಿರಲ್ಲ ಬ್ಯಾಡಿಗೆ ಮೆಣಸಿಕಾಯಿ, ಹಂಗ ಕಲ್ಲಿಗೆ ದೊಡ್ಡ ಕಲ್ಲಿಗೆ ಖಾರ ಹಚ್ಕೊಂಡು ಬಂದ್ರು ತಾಯಿ. ಹೇಳ್ತೀನಿ ನಿಮ್ಗ, ಇಂಥ ಕಲ್ಲು ಆಳ ಮಗನಿಗೆ ಹಿಡ್ಕೊಂಡು ತಗೊಂಡ್ಬಂದ್ರು ಹೊರಗೆ, ಅಂತ ಕಲ್ಲಿಗೆ ಬಂದಿವ ನೋಡ್ರಿ. ಜಂಗಮನ ಅಣಿಬಾರಿ ಆಗ್ತದ ಯವ್ವ, ಇದೇ ನೆಕ್ಕಲೇನು ಯಪ್ಪ, ನೆಕ್ಕಪ್ಪ ಯಾರು ಬೇಡ ಅಂತ ಅಂಗಳಕಿ. ನೆಕ್ಕದ ಜಂಗಮ ಯವ್ವ ನೀರು ಕೊಡು ಅಂದ, ಆ ನೀರು ಕೊಟ್ಟಳು ತಂದು. ಹಂಗ ಅವಾಗ ಆಶೀರ್ವಾದ ಮಾಡಿ ಹೋಗಿದ್ದಲ್ಲ ಜಂಗಮನಿಗೆ ಅಂತ, ಯವ್ವ ಹೊಟ್ಟೆ ತುಂಬಂದ ಜಂಗಮ. ನೀರು ಕುಡಿದು ಹೇಳ್ದ, ಹೊಟ್ಟೆ ತುಂಬ್ತವ, ಆಶೀರ್ವಾದ ಮಾಡ್ಲೇನು ಯಪ್ಪ, ಮಾಡಪ್ಪ ಯಾರು ಬೇಡ ಅಂತಾರ ಅಂಗಳಕಿ. ಗುರುಲಿಂಗ ಜಂಗಮ ಒಂದೇ ಅಂತ, ಯಾಕಂದ್ರೆ ಏಕಮೂರ್ತಿ ತ್ರಯೋಭೋಗ. ಪರಮಾತ್ಮನೇ ಗುರುವಾಗಿ ಬರ್ತಾನೆ ನಮ್ಮ ಉಪದೇಶ ಮಾಡಕ್ಕೆ, ಪರಮಾತ್ಮನ ಲಿಂಗವಾಗಿ ಬರ್ತಾನೆ ಅಂಗದ ಮೇಲೆ ಪೂಜೆ ಆಗುವಂತ ಭಕ್ತಿ ಉತ್ಪನ್ನ ಮಾಡಕ್ಕೆ, ಪರಮಾತ್ಮನೇ ಜಂಗಮನಾಗಿ ನಮ್ಮ ಕರ್ಮವನ್ನು ತೊಳೆಯುವ ಸಲುವಾಗಿ ಏನಪ್ಪ ಅಂದ್ರೆ ಬರ್ತಾನೆ. ಬಂಧುಗಳೇ, ಅಂತ ನಮ್ಮ ವೀರ ಸಪ್ಪತ್ ಶಿವಾಚಾರ್ಯರಲ್ಲಿ ಎಲ್ಲವೂ ಇದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಮ್ಮ ಶರಣರು ಹೇಳಿದರು, ಅದು ನನ್ನ ಮೇಲೂ ಬಿಕಾಸಿದಂತಹದ್ದು. ಯಾಕಂದ್ರೆ ನಾನು ಇವತ್ತು ಹೇಳ್ತಕ್ಕಂಥದ್ದು ಏನಂದ್ರೆ, ಮಹಾಭಾರತದಲ್ಲಿ ಯಾರನ್ನಾದ್ರೂ ನೆನಿಬೇಕಾದ್ರೆ ಕರ್ಣನನ್ನು ನೆನಿ, ರಾಮಾಯಣದಲ್ಲಿ ಯಾರಾದ್ರೂ ನೆನಿಬೇಕಾದ್ರೆ ಭರತನನ್ನು ನೆನಿ ಅಂತ ಹೇಳಿದ್ರು. ಯಾಕೆ ನೋಡಿ, ಮಹಾಭಾರತದಲ್ಲಿ ಯಾರನ್ನು ನೆನಿಬೇಕಾದ್ರೆ ಕೃಷ್ಣ ಪರಮಾತ್ಮ, ಧರ್ಮ, ಭೀಮ ಅಂತ ಎಂತೆಂತವ್ರು ಇದ್ರು, ಅವರನ್ನು ಬಿಟ್ಟು ಕರ್ಣನನ್ನು ಯಾಕೆ ನೆನಿ ಅಂತ ಹೇಳಿದ್ರು ಲೆಕ್ಕ ಹಾಕೋಣ. ರಾಮಾಯಣದಲ್ಲಿ ಯಾರನ್ನ ಆಗಬೇಕಾದ್ರೆ ಭರತನನ್ನು ನೆನಿ ಅಂದರು. ಯಾಕೆ? ರಾಮ ವಿಷ್ಣುವಿನ ಅವತಾರ ಆದಾಗ ಭರತನನ್ನು ಯಾಕೆ ನೆನಿ ಅಂದರು ಲೆಕ್ಕ ಹಾಕ್ರಿ. ಯಾಕಂದ್ರೆ ಯಾವಾಗ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಿದ್ದ, ಹೋದಾಗ ಏನಂದ್ರೆ ಭರತ ಆದವ ಅಣ್ಣನನ್ನೇ ಕರ್ಕೊಂಡು ಬರ್ಬೇಕು ಏನಾರ ಮಾಡಿ ಅಂತ ಹೋದಾಗ ಆ ಶ್ರೀರಾಮಚಂದ್ರ ಹುಲ್ಲಿನ ಹಾಸಿನ ಮಲಗಿದ್ದ. ಆದ್ರೆ ನೋಡಪ್ಪ ಬರಕ್ ಆಗಲ್ಲ, ತಂದೀವತನ ಪರಿಪಾಲನೆ ಮಾಡಿ 14 ವರ್ಷದ ನಂತರ ಬರ್ತೀನಿ, ನನ್ನ ತಾಲೂಕಿಗಳನ್ನಿಟ್ಟು ನೀನು ರಾಜ್ಯಭಾರ ಮಾಡುವಂತೆ ಏನಾದ್ರು ಹೇಳಿದಾಗ ತಂದಾನೆ. ಯಾವಾಗ ನನ್ನ ಅಣ್ಣ ಆಗಿರ್ಬೋದು, ಆದರೆ ಈ ರಾಜ್ಯ ಆಡ್ತಕ್ಕಂಥ ದೊರೆ ಆದವ ಹುಲ್ಲಿನ ಮೇಲೆ ಮಲಗುತ್ತಾನಂದ್ರೆ ನಾನು ಯಾಕೆ ಏನಂದ್ರೆ ಹಾಸಿಗೆ ಮೇಲೆ ಮಲಗಬೇಕಂತ 14 ವರ್ಷ ಬರೀನೇ ನನ್ನ ಮಂಜಾನೆ ಬರುತ್ತೆ ಲೆಕ್ಕ ಹಾಕಿ ನೋಡ. ಕರ್ಣನನ್ನು ನೇಣಿ ಅಂತ ಯಾಕಂದ್ರು ಲೆಕ್ಕ ಹಾಕಿ. ಆದರೆ ಲೆಕ್ಕ ಹಾಕಿ ವಿಚಾರ ಮಾಡ್ಬೇಕಾದ್ರೆ ಕರ್ಣ ಮಹಾದಾನಿ ಅಂತ ಹೆಸರು ಬಂತು.
ಯಾವಾಗ ಅವ್ರು ಬಹಳಷ್ಟು ಪವಾಡಗಳು ಆದ್ರೆ ಅವ್ರು ಬೇಕಾಗಿಲ್ಲ. ಇವತ್ತು ಹೇಳ್ತಕ್ಕಂಥದ್ದು ಏನು ಅಂದ್ರೆ ಕೊನೆ ಯಾವಾಗ ಕರ್ಣ ಯುದ್ಧ ಭೂಮಿಯಲ್ಲಿ ಎರಡು ಕೈಗಳನ್ನು ಕತ್ತರಿಸಿಕೊಂಡು ಬಿದ್ದಾಗ ಏನಂತಾನೆ ಕೃಷ್ಣ ಪರಮಾತ್ಮ, ಅರ್ಜುನ ಇವತ್ತು ಭೂಮಿಯೊಳಗಿಂದ ಒಂದು ಅಮೋಘವಾದಂತಹ ಶಕ್ತಿ ಏನಪ್ಪ ಅಂದ್ರೆ ಮಾಯ ಆಗ್ಲಕ್ಕೆ ಹತ್ತಿರ. ಯಾವ ಶಕ್ತಿ ಅಂತಹದ್ದೇನಲ್ಲ ಅಂತ ಕೇಳಿದಾಗ ನಡಿ ಹೋಗೋಣ ಅಂತ ಕರ್ಣನ ಮೇಲೆ ಬಂದು ಕೇಳ್ತೇನಪ್ಪ ಅಂದ್ರೆ ಇಬ್ರು ಬ್ರಾಹ್ಮಣ ವೇಷ ಹಾಕೊಂಡು ಒಂದು ಭೌತಿಕ ಭಿಕ್ಷಾಂದೇಯಿ ಅಂದ್ರು. ಭೌತಿಕ ಭಿಕ್ಷಾಂದೇಯಿ ಅಂದಾಗ ಏನದಂತ ಕೊಡಬೇಕು, ಎರಡು ಕೈ ಕಟ್ಕೊಂಡು ಬಿದ್ದಾಗ ನಮಗೆ ಸ್ವಲ್ಪ ಬಂಗಾರ ಬೇಕು ಅಂತ ಬೇಡಿದ್ರು. ನಮ್ಮ ಮನೆಗೆ ಹೋಗ್ರಿ, ನನ್ನ ಹೆಂಡತಿ ಇರ್ತಾಳ, ಬೇಡಿದ್ದನ್ನು ಕೊಡ್ತಾಳ. ಇಲ್ಲಪ್ಪ ಕೊಟ್ಟರೆ ಕೊಡು ಇಲ್ಲ ಅಂತ ಹೇಳು ಅಂದಾಗ ಹಲ್ಲು ಬಂಗಾರ ಹೊತ್ಕೊಂಡಿದ್ದ. ಆದ್ರೆ ಹೋಗಿ ನೆಲದ ಮೇಲೆ ಏನಂದ್ರೆ ತನ್ನ ಹೊಟ್ಟೆಯನ್ನು ಸವರ್ಕೊತಾ ಹೋಗಿ ಒಂದು ಕಲ್ಲಿಗೆ ಹೊಡೆದಾಗೆ ಬಿದ್ದಾಗೆ ರಕ್ತ ಸಂಕಟ ಬಂತು. ಇದನ್ನು ಸ್ವೀಕಾರ ಮಾಡಲಿಲ್ಲ, ಇಂಥ ಮಲಿನ ಮತ್ತು ನಾವು ಸ್ವೀಕಾರ ಮಾಡಲ್ಲ ಅಂದಾಗ ಎಲ್ಲರೂ ಮಂಡ ಕೈಯಲ್ಲಿ ಏನಪ್ಪ ಅಂದ್ರೆ ನಾನಿಟ್ಟು ಮೇಘಾಸ್ತ್ರ ಹೊಡೆದಾಗ ಏನಂದ್ರೆ ಫಳ ಹೊಡೆದಾಗ ಸ್ವೀಕಾರ ಮಾಡ್ರಿ ಅಂದಾಗ ಆವಾಗ ಕಂಠ ಪರಮಾತ್ಮ ಅಂತಾನ ತನ್ನ ನಿಜ ರೂಪವನ್ನು ತೋರಿ, ಕಾರಣ ಇವತ್ತು ನಿಮ್ಮಲ್ಲಿ ಬೇಡಕ್ಕೆ ಬಂದಿದ್ದೀನಿ, ಏನಾದರೂ ಕೊಡಬೇಕಂತ ಬಂದೀನಿ. ಅವಾಗ ಕರ್ಣ ಅಂತಾನ, ಹೇ ಪರಮಾತ್ಮ ನಿನಗೆ ಗೊತ್ತದ ಕರ್ಣನ ಜೀವನದಾಗ ಕೊಟ್ಟಿದ್ದೇ ಗೊತ್ತಲ್ಲ, ಬೇಡಿದ್ದು ಗೊತ್ತಿಲ್ಲ. ಕರ್ಣನ ಜೀವನದಾಗ ಕೊಟ್ಟಿದ್ದೇ ಗೊತ್ತಲ್ಲ, ಬೇಡಿದ್ದು ಗೊತ್ತಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಇವತ್ತ ಅಪ್ಪಾಜಿಯವರ ಜೀವನದಾಗ ಬೇಡಿರ್ಬೇಕು ಗೊತ್ತರು. ನಾವು ಏನೇ ಕೇಳಕ್ ಆದ್ರೆ ಆ ಶಾಂತಿದೇವ್ ಕೊಡ್ತಾನೆ ಅದನ್ನೇ ಹೇಳ್ತಾರೆ. ಯಾಕಂದ್ರೆ ನಮ್ಮ ಶರಣರು ಹೇಳಿದ್ರಲ್ಲ, ಆ ಗುಡಿ ಕಟ್ಟಿದ್ದು ಅದು ನನ್ನ ಮೇಲೆ ಬಿದ್ದಾಸಿದೆ. ನಾನು ಕುಡಂಬದಲ್ಲಿ 2 ಎಕರೆ 5 ಗುಂಟೆ ಜಮೀನು ಕೊಟ್ಟರು ಅವರು. ಅದರಲ್ಲಿ ಒಂದು ಆಶ್ರಮ ಕಟ್ಟಿಸಿದೆ. ಕಟ್ಟಿದ ಚಿಕ್ಕದವಾದ ಗುಡಿ ಕಟ್ಟಿಗೆಸಿ ಅದನ್ನು ಮೂರ್ತಿ ಸ್ಥಾಪನೆ ಮಾಡಿದೆ. ನಂತರ ಒಂದು ಗುಂಪ ಹಾಕೊಂಡಿದ್ದೆ. ನಾನು ಈ ಗುಂಪ ಏನಂದ್ರೆ ಧ್ಯಾನ ಮಂದಿರ ಮಾಡೋಣ ಅಂತ ಹೇಳಿ ದೊಡ್ಡದಾಗಿ ಜನರ ಮಾಡಿಕೆ ಛತ್ ಹಾಕಿಬಿಟ್ಟೆ. ಛತ್ ಹಾಕಿದಾಗ ಏನಪ್ಪ ಅಂದ್ರೆ ಹಾಕೊಡೋರು ಬಂದಿದ್ರು. ಕೂಡೋ ಮೂಲಕ ಬಂದಾಗ ಯಪ್ಪ ಇದು ಧ್ಯಾನ ಮಂದಿರ ಮಾಡಬೇಕು ಅಂತಂದ್ರೆ ನಾನು ಅಂದಾಗ ಯಾರು ಧ್ಯಾನ ಮಾಡ್ತಾರೆ ಈ ಕಾಲದೊಳಗ ಆ ಸಣ್ಣ ಗುಡಿ ಒಳಗೆ ಮೂರ್ತಿ ತೆಗೆದು ದೊಡ್ಡ ಗುಡಿ ಒಳಗೆ ಇದರಿಗೆ ಕೂಡಿಸಿಬೇಡಿ, ಮುಂದಿನ ಕಲ್ಯಾಣ ಮಂಟಪ ಆಗ್ತದ ಅಂದ್ರು. ಕೂಡಿಸಿದಂತ ಮೂರ್ತಿ ಹ್ಯಾಂಗೆ ತೆಗಿಬೇಕು ಅಂದಾಗ ಇಲ್ಲ ನಾನೇ ಕೂಡಿಸಿ ನಾನೇ ತೆಗಿತೀನಿ ಅಂದ್ರು. ಮುಂದೊಂದು ದಿನ ಅವ್ರಿಗೆ ಕಲೀಲಿಲ್ಲ ಬರಾಕ, ಯಾವ ಸ್ಥಾಪನೆ ಡೇಟ್ ಫಿಕ್ಸ್ ಮಾಡಿದೇವಲ್ಲ ಬರ್ಲಾಕ ಕಲೀಲಿಲ್ಲ. ಅಪ್ಪವ್ರ ಬಳಿ ಬಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಯಪ್ಪ ಈ ರೀತಿ ಬರಬೇಕಂದ್ರೆ ಸಾಕ್ನ ಬಂದೇಬೇಕು. ಬಂದು ಆ ಚಿಕ್ಕ ಗುಡಿಯಲ್ಲಿದ್ದಂಥ ಮೂರ್ತಿಯನ್ನು ತೆಗೆದು ದೊಡ್ಡ ಗುಡಿಯಲ್ಲಿ ಕೂಡಿಸಿದ್ರು. ಕೂಡಿದಾಗ ಏನಂದ್ರೆ ಅಪ್ಪ ಮ್ಯಾಲ ಶಿಖರ ಮಾಡ್ಬೇಕಿದ್ರೆ ಮ್ಯಾಲೆ ಹ್ಯಾಂಗ ಆಗ್ತದೆ, ಇದು ದೊಡ್ಡದ ಹ್ಯಾಂಗ ಆಗ್ತದೆ, ಮಗಳ ಎಲ್ಲ ಆಗ್ತದೆ, ಅದಕ್ಕಾಗಿ ನೀವು ಹುಟ್ಟಿ ಬಂದಿದ್ದೀನಿ ಮಾಡ್ಕೋ ಅಂತ ಬಂದು ಮ್ಯಾಗದು ಕಲ್ಲು ಇಟ್ಕೆ ಮಾಡಿದ್ದು. ಬಂಧುಗಳೇ, ಇವತ್ತದು ಏನಾಗುತ್ತೆ ತಾವು ನೋಡ್ಬಹುದು. ಒಬ್ಬ ಇಂಜಿನಿಯರ್ ಬಂದಂತಾನ, ಅಪ್ಪರೇ ನೀವು ಏನು ಖರ್ಚು ಮಾಡಿ ನನಗೆ ಗೊತ್ತಿಲ್ಲ, ನನ್ನ ಎಸ್ಟಿಮೇಟ್ ಪ್ರಕಾರ 50-60 ಲಕ್ಷದ ನಾವು ಸಣ್ಣ ಆಗ್ಯಾರ ಅಂತ ಹೇಳಿ ಅಪ್ಪವ್ರ ಆಶೀರ್ವಾದ ಲೆಕ್ಕ ನನ್ನ ಬಿಟ್ಟು ಹೇಳೋದು. ಆದರೆ ಇವತ್ತು ಏನಾಗಿದೆ ಅಂದ್ರೆ ಅವರು ಪಾದ ಇಟ್ಟು ಕಲ್ಲನ್ನು ಏನಪ್ಪ ಅಂದ್ರೆ ಇಟ್ಟು ಬಂದಿದ್ದು ಇವತ್ತ 2.5 ಲಕ್ಷ ಏನಪ್ಪ ಅಂದ್ರೆ ಕಟ್ಟಿ ಏನಪ್ಪ ಅಂದ್ರೆ ನ್ಯಾಯ ಶಿಖರ ಆಗ್ಯದ. ಆದರೆ ಭಕ್ತರು ಕೊಟ್ಟರು. ನಾನು ಗೌರ್ಮೆಂಟ್ ಸರ್ವೆಂಟ್ ಆದರೂ ಕೂಡ ನನ್ನ ಜೀವನದ 12ನೇ ಭಾಗ ಏನಂದ್ರೆ ಅಂತ ಅಪ್ಪಾಜಿಯವರು ಇದರಲ್ಲೇ ನಾನು ಕಳೆದೀನಿ. ಆದರೆ ಇವರು ಎಂಥವ್ರು ಅಂದ್ರೆ ಕರ್ಣಂತೆ ಯಾರು ಏನೇನಪ್ಪ ಅಂದ್ರೆ ಕನ್ನಡ ಬೇಡವಲ್ಲ. ವರ್ಷಿನಾಗ ಏನಪ್ಪ ಅಂದ್ರೆ 2 ಸಲ ಜಗತ್ಗಳಿಗೆ ಯಾರಾದ್ರೂ ಕಟ್ಟಿದ್ದಾದ್ರೆ ಏನಂದ್ರೆ ಹೇಳಿ, ಯಾರಾದ್ರೂ ಕಾಶಿಗೆ ಹೋಗ್ಬೇಕಾದ್ರೆ ದುಡ್ಡು ಬೇಕ್ರಿ. ಆದ್ರೆ ನಾವು ಕಾಶಿಗೆ ಹೋಗೋ ಅವಶ್ಯಕತೆ ಇಲ್ಲ. ವರ್ಷನಾಗ ಒಂದ್ಸಲ ಕಾಶಿನೇ ನಮ್ಮಲ್ಲಿ ಕರೆಸಿ ಬಿಡ್ತಾರೆ ಏನಂತಾರೆ. ಆದ್ರೆ ನಾವು ಉಜ್ಜಯಿನಿಗೆ ಹೋಗೋದು ಬೇಕಾಗಿಲ್ಲ. ವರ್ಷನಾಗ ಒಂದ್ಸಲ ಉಜ್ಜಯಿನಿಯರು ಬರ್ತದೆ, ವರ್ಷನಾಗ ಶ್ರೀಶೈಲ ಬರ್ತದೆ, ಯಾವುದಾದ್ರೂ ನಮಗೆ ದರ್ಶನ ಕೊಡ್ತಾರೆ ಅಂದ್ರೆ ನಾವು ಕಾಶಿಗೆ ಹೋಗ್ಲಿಕ್ಕೆ ನಾ ಏನಂದ್ರೆ ಹೇಳ್ತಾ ಇತ್ತು. ಆದ್ರೆ ಆ ಕರ್ಣನಂತೆ ಅವ್ರಿಗೆ ಬೇಡಿದ್ದು ಗೊತ್ತಿಲ್ಲ, ಕೊಟ್ಟಿದ್ದು ಗೊತ್ತಲ್ಲ. ಎಷ್ಟೋ ಬಂದವರಿಗೆಲ್ಲ ತುಲಾಭಾರ ಮಾಡ್ತಾರೆ. ತುಲಾಭಾರ ಮಾಡಿದ್ರೆ ರೊಕ್ಕ ಏನಪ್ಪ ಅಂದ್ರೆ ಅವರಿಗೆ ಕೊಟ್ಟು ಬಿಡ್ತಾರೆ. ಖರೆ ತಾವೇನಂದ್ರೆ ಇಟ್ಕೊಂಡ ನಾನು ಏನೇ ಕೇಳಕ್ ಹೋದ್ರೆ ನಂತರ ಏನಂತ ಅಪ್ಪವ್ರೆ ಯಾರೇ ಕೇಳಕ್ ಹೋಗ್ರಿ ಅಪ್ಪವ್ರೆ ಆಯ್ತು ಹೂವಂದಿನ ಹೇಳ್ಕೊಂಡೆ ಹಾಕದ ಹೋಗು. ಅವ್ರು ಏನು ಅಂದಿದ್ದೆಲ್ಲ ಆಗ್ಯದ. ಅದಕ್ಕಾಗಿ ಸಾಮಾನ್ಯವಾದಂತಹ ವ್ಯಕ್ತಿಗಳಲ್ಲ. ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಜಂಗಮರು ಅಂತ ನಾವು ತಿಳ್ಕೊಂಡಾಗ ಅಪ್ಪಾಜಿಯವರು ಸಾಮಾನ್ಯ ಅಲ್ಲ. ಒಬ್ಬ ಜಂಗಮ ಗಿಡಗಳಿಗೆ ನೀರು ಹಾಕ್ತಾ ಇದ್ದ. ಗಿಡಗಳಿಗೆ ನೀರು ಹಾಕೋ ಕಾಲಕ್ಕ ರಾಜಕುಮಾರ ಲಗ್ನ ಮಾಡ್ಕೊಂಡು ಬರ್ತಾ ಇದ್ದ. ಲಗ್ನ ಮಾಡ್ಕೊಂಡು ಬರೋ ಕಾಲಕ್ಕ ಮಹಾತ್ಮರು ಇಲ್ಲೇ ಇದ್ದಾರೆ, ಸ್ವಾಮಿಗಳು, ಮಠ ಸ್ವಾಮಿಗಳಿದ್ದಾರೆ. ಅದಕ್ಕೆ ನಮಸ್ಕಾರ ಮಾಡಮ್ಮ ಅಂತ ಬಂದ ನಮಸ್ಕಾರ ಮಾಡಿದ್ರ ಅವ್ರು ಏನು ಆಶೀರ್ವಾದ ಮಾಡಿಲ್ಲ. 2ನೇ ಸಲ ಮಾಡ್ದ.
ಏನೂ ಮಾಡಲಿಲ್ಲ. 3ನೇ ಸಲ ಮಾಡಿದ್ರೆ ಏನೂ ಆಶೀರ್ವಾದ ಮಾಡಲಿಲ್ಲ. ಆವಾಗ ಬಾಯಿಗೆ ಬಂದಂಗೆ ಬೈಯಕ್ಕೆ ಶುರು ಮಾಡಿದ್ರು ರಾಜ್ಕುಮಾರ್. ಬಾಯಿಗೆ ಬಂದಂಗೆ ಬೈಲಕ್ಕೆ ಶುರು ಮಾಡ ರಾಜ್ಕುಮಾರಿ ಅಂದರು, ಯಾಕೆ ಬೈಲಕ್ಕೆ ಹತ್ತೀರಿ? ನಮಸ್ಕಾರ ಮಾಡಿದಾಗ ನೀವು ಏನಂದಿಲ್ಲ, ನೀವು ಬೈಲಕ್ಕೆ ಹತ್ತಿರ ಅವ್ರು ಏನೆಲ್ಲ ಕತ್ತಿಲ್ಲ, ಯಾಕೆ ಇದು ಮಾಡ್ತೀರಿ ಅಂದಾಗ ಹೋಗಿ ಕೇಳಿದ್ರು, ಯಪ್ಪ ನಮ್ಮ ಪತಿದೇವರು ನಮಸ್ಕಾರ ಮಾಡಿದ್ರೆ ಯಾಕೆ ಅಂದರೆ ನೀವು ಏನೂ ಅಲ್ಲಿಲ್ಲ. ಏನಮ್ಮ ರಾತ್ರಿ 12 ಗಂಟೆಗೆ ಅವ್ರು ಸಾಯ್ತಾನ, ಆಶೀರ್ವಾದ ಮಾಡಿ ನಾ ಯಾಕೆ ಶಕ್ತಿ ಕಳ್ಕೊಲೇನಪ್ಪ ಅಂದಾಗ ಲೆಕ್ಕ ಹಾಕಿ ತಣ್ಣಗಾದ್ರು. ಅವಾಗ ಮಂದ ಆಕೆಂದಳು, ಯಪ್ಪ ಸಾಯಾದ ಯಾವಾಗ ಹೇಳ್ತೀರಿ ಅಂದ್ರೆ ಜೀವಂತಾಗ ಗೊತ್ತಿರಬೇಕು ನಿಮಗೆ, ದಯಮಾಡಿ ಏನಪ್ಪ ಅಂದ್ರೆ ಹೇಳ್ರಿ ಅಂದ್ರೆ ಎದ್ರಷ್ಟಂ ತನ್ನಷ್ಟಂ, ಹುಟ್ಟಿದ್ದು ನೀವು ಸಾಯಲೇಬೇಕು, ಅದಕ್ಕೆ ಯಾರು ಏನಪ್ಪ ಅಂದ್ರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೋದ್ರು ರಾತ್ರಿ 12 ಗಂಟೆಗೆ ಸತ್ತ. 3 ದಿವಸ ಏನಪ್ಪ ಅಂದ್ರೆ ಅದೇ ಕಡೆಯಿಂದ ನಮ್ಮ ಊರೊಳಗೆ ಮಠ ಇತ್ತು, ಆ ಮಠದ ಕಡೆಯಿಂದ ಏನಪ್ಪ ಅಂದ್ರೆ ಮೆರವಣಿಗೆ ಬರ್ತಾ ಇತ್ತು. ಮೆರವಣಿಗೆ ಬರೋ ಕಾಲಕ್ಕೆ ಮತ್ತ ಸ್ವಾಮಿಗಳು ನೀರು ಹಾಕ್ಲಾಗ್ತೀರಿ ಗಡಿಗಳಿಗೆ ನಡೆದದ. ಆಕೆಗಳು ರಾಜ್ಕುಮಾರ್ ಹೋಗಿಬಿಟ್ಟ, ನನ್ನ ಮುಂದಿನ ಜೀವನದ ಸುಧಾರಣೆ ಆಗಲಿ, ಅಪ್ಪ ಅವ್ರ ಗಿಡಕ್ಕೆ ನೀರು ಹಾಕ್ಲಕತ್ತಾರ, ನಮಸ್ಕಾರ ಮಾಡೋಣ ಅಂತ ಆ ಕಡೆ ಮಾಡಿ ನೀರು ಹಾಕ್ಲಕತ್ತಿದ್ರು. ಹೋಗಿ ನಮಸ್ಕಾರ ಮಾಡೋಣ, ಬಳಸೋಕ್ಳಿಗೆ ಹೇಳಿ ಸೌಭಾಗ್ಯವತಿ ಬಾಬಾ ಅಂದ್ರು. ಸೌಭಾಗ್ಯವತಿ ಬಾಬಾ ಅಂದಾಗಪ್ಪ ನಿಮ್ಮ ದೊಡ್ಡ ಮಹಾತ್ಮರು ನಿನ್ನೆ ಹೇಳಿ ಹೋದಂತ ಜೀವ ನನ್ನ ರಾಜಕುಮಾರನ್ನೇ ಅದ, ನಿನ್ನೆ ಹೇಳಿರಿ ನೀವು, ಅದಕ್ಕೆ ನಿಮ್ಮ ವಾಕ್ಯ ವಾಪಸ್ ತೆಕ್ಕೋರಿ. ಅಮ್ಮ ಜಂಗಮ್ಮನ ವಾಕ್ಯ ಅಂದ್ರೆ ಏನು ತಿಳಿದಿರಿ ನೀನು? ಆದರೂ ಒಳಗೆ ಹೋಗಿ ತಮ್ಮ ಪೂಜಾ ತಾವೇ ಪಾದ ಪೂಜಾ ಮಾಡಿಕೊಂಡು ಭಸ್ಮ ತಂದು ಆ ಮೈ ಮೇಲೆಲ್ಲ ಹಾಕಿ ಬಾಯಾಗ ನೀರು ಹಾಕೊಂಡು ಶಿವ ಅಂತ ರಾಜಕುಮಾರಿ ಅಂತ ಅಂತ ಅಪ್ಪಾಜಿಯವರೆಲ್ಲ ಶಕ್ತಿ ಅಲ್ಲ. ನನ್ನ ಮೇಲೆ ಬಂದು ಹೇಳಿದ್ರೆ ತಾವು ಯಾರಾದ್ರೂ ಯಾವಾಗಾರ ಬಂದಾಗ ನೋಡ್ಬೋದು, ನನ್ನ ಅಷ್ಟೇ ಅಲ್ಲ, ನನ್ನ ಸಂಬಳ ಹಾಕಿರ್ಬೇಕು, ಏನಾರ ಹಾಕಿರ್ಬೇಕು, ಏನಾದ್ರೆ 50-60 ಲಕ್ಷ ಇವತ್ತು ಆಗ್ಯದಂದ್ರೆ ಅವ್ರ ಕೃಪಾ ಆಶೀರ್ವಾದ. ಆ ಮೂರ್ತಿ ಕೈಗೆ ಒಳಗೆ ಕೊಂಡಿದ್ರು, ಅದೇ ಮಟ್ಟ ಕಲ್ಯಾಣ ಮಂಟಪ ಆಗ್ಯದ, ಎಲ್ಲ ಆಗ್ಯದ. ಅದಕ್ಕೆ ಇಂಥ ಮಹಾತ್ಮರು ಬೇಕಂದ್ರೆ ಸಿಗೋದಿಲ್ಲ. ಈ ಪಾದ ಪೂಜೆ ಇಲ್ಲಿ ಮಾಡ್ಕೊಳಕ್ ಹತ್ತೀರಿ, ಯಾರಾದ್ರೂ ತಪ್ಪಿದ್ರು ಆ ಪಾದದಲ್ಲಿ ಬಹಳ ಮಹತ್ವದ. ಇನ್ನ 2, 3, 4 ಮಂದಿ ಕುಂತು ಅವ್ರ ಪಾದ ಪೂಜೆ ಮಾಡ್ಕೊಂಡು ಕೃಪಾಶೀರ್ವಾದ ಪಡ್ಕೊಳ್ರಿ, ಬೇಕಂದ್ರೆ ಸಿಗ್ತಕ್ಕಂಥದ್ದಲ್ಲ. ನಮ್ಮ ದೈವಿಕ ಈ ಗುಲ್ಬರ್ಗದಲ್ಲೇ ಏನಂದ್ರೆ ಅವ್ರು ಏನಂದ್ರೆ ಮಾಡಿ ಸಿಗ್ತಾ ಇದ್ದಾರೆ ಅಂದ್ರೆ ನಾನಂತೂ ಅನೇಕ ಮಠಕ್ಕೆ ಹೋಗ್ತಿರ್ತೀನಿ. ಇವತ್ತು ಹೇಳಿದ್ನಲ್ಲ, ಈ ಬಟ್ಟೆ ನಾನು ಅಲ್ಲ, ವಾದಾಗದವ್ರ ಬಟ್ಟೆ ಖಾಲಿನೇ ಕಳ್ಸಲ್ಲ, ಮತ್ತೆ ಇನ್ನೇನ ಕೊಡಲೇ ಕೊಡೋದು, ನಾ ಯಾರಿಗೆ ಕೊಡೋದು ನೀವು ಕೊಡಿಲ್ಲ ಅಂತ ಏನು ಅದಕ್ಕಾಗಿ ಇರಲಿ ಅವ್ರ ಆಶೀರ್ವಾದ ನಮ್ಮ ನಿಮ್ಮ. ತಸ್ಮಾಚ್ಚ ಗಿರಿಜ ಪಂಚಾನನ ಸಮೋದ್ಭವ ಮಹಾದ ಸರ್ವಲೋಕಾನಾಂ ಜಗದ್ಗುರೋತ್ತಮ. ಮಹಾ ಜಗದಂಬೆಯ ದೇವಿಯ ಮಹಾದೇವಸ್ಥಾನದಲ್ಲಿ ಕೂಡಿರ್ತಕ್ಕಂಥ ನಮ್ಮ ಶ್ರದ್ಧಾನಂದ ಶ್ರೀಯೋಗಿ ಪಂಪಯ್ಯಮ್ಮ ಮರಿದೇವರು, ಪುರಾಣಿಕರು, ಗವಾಯಿಗಳು, ತಬಲಾದವರು, ಬಸವಣ್ಣ, ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಸದ್ಭಕ್ತಾದಿಗಳು ಬಂದಿರಿ. ಅವಯವರನ್ನದೇ ಸೇವಾ ಮಾಡಿದವರು ಬಂದಿರಿ, ಮಾಡಲಾರ್ದವ್ರನ್ನು ಬಂದಿರಿ. ಇದು ಆ ಜಗಜ್ಜಗನಿ ಬಂದು ಮಾಡಿಸ್ಕೊಂಡ್ಬಿಡ್ಕತ್ತಳಲ್ಲೇ ಮಕ್ಕಳ. ನಾವು ನೀವು ಅಂತಿರ್ಬೇಕು, ಇದು ಹೆಂಗಾಗ್ತೈತೆ ಅಂತ. ನೀವು ಧೈರ್ಯವಾಗಿ ಮಾಡ್ರಿ, ಕೇಳಿ ಫಲ ಕೊಡ್ತಂತ ಬಂದಾಳಲ್ಲೇ ಮಕ್ಕಳ ನಿಮ್ಮ ಹತ್ರ. ಅಂದಮೇಲೆ ನೀವೇ ಧನ್ಯದಂತ ತಿಳ್ಕೊಂಡ್ಬಿಡ್ರಿ. ಅದಕ್ಕೋಸ್ಕರವಾಗಿನೇ ಪೂಜೆ ಆಗ್ಲಿಕ್ಕತ್ತೈತೆ. ಪೂಜೆಯಲ್ಲಿ ಬಂದು ಎಲ್ಲರೂ ಭಾಗಿಗಳಾಗ್ರಿ. ಆ ಜಗಜ್ಜಗನಿ ಬಂದು ನಿಮ್ಗೆ ಒಳವು ಕೊಟ್ಟು ಹೋಗ್ತಾರೆ ಮಕ್ಕಳ, ಪುಕ್ಕಟ ಇಲ್ಲ ಇದು. ನಾವು ನೀವು ಅಂತಿರ್ಬೇಕು, ಆ ಜಗಜ್ಜಗನಿ ಎಲ್ಲದಾರ ನಾವು ಕೆಲಸ ಮಾಡಿ ಹೊರವು ಕೊಡ್ತಾಳೋ ಇಲ್ಲಂತ. ನೀವು ಕೆಲಸ ಮಾಡಿ ತೋರಿಸ್ರಿ ದೇವಿಗೆ, ನಾಳೆ ದಿವಸದಲ್ಲೇ ಬಂದು ಹೊರವು ಕೊಟ್ಟು ಹೋಗಿಬಿಡ್ತಾಳೆ. ಮತ್ತೆ ಮಾಡ್ತೀವಿ. ಅದಕ್ಕೋಸ್ಕರವಾಗಿಂತ ಮಹತ್ ಕಾರ್ಯದಲ್ಲಿ ಏನು ಕುಡಿದಿದ್ರಲ್ಲ, ಎಲ್ಲರಿಗೂ ಆ ಜಗಜ್ಜಗನಿ ಕಲ್ಯಾಣ ಮಾಡಲಿ ಅಂತೇಳಿ ನಮ್ಮೆರಡು ಮಾತು ಗುರಾನ್ ಕೊಡಲಾಗ್ತೈತೆ. ನಮ್ಮ ಸಿದ್ಧಾನಂದ ಶಿವರಿಗೂ ದಸರಾ ದರ್ಬಾರ್ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಪ್ಪರ ಹತ್ರ ಹೋಗಿದ್ವಿ. ಈ ಕಾಲನಿ ಕಮಿಟಿಯ ಸದಸ್ಯರೆಲ್ಲರೂ ಹೋಗಿ ದಸರಾ ದರ್ಬಾರ್ ಮಾಡ್ಬೇಕಂದಿದ್ವಿ. ಹೆಂಗೆ ಮಾಡ್ಬೇಕು ನಮ್ಗೇನು ಗೊತ್ತಿಲ್ಲ. ಹೋಗ್ರೆ ನಾ ಇತ್ತಿನೆಲ್ಲ ಆಗ್ತದೆ. ಭಾರಿ ದೊಡ್ಡ ಆಶೀರ್ವಾದ ಮಾಡ್ಯಾರ. ಅವರು ಹೇಳಿದ ಪ್ರಕಾರ ಅತ್ಯಂತ ವಿಜೃಂಭಣೆ ಹಾಗೂ ಅತ್ಯಂತ ಯಶಸ್ವಿಯಾಗಿ ಜರುಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ನಡೆದು ಬರುತ್ತೆ ಅಂತೇಳಿ ನಾನು